ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಎಲ್ಲಿದ್ದೀನಿ ಗೊತ್ತಾಯ್ತಾ? 2 ತಿಂಗಳು ಮುಂಚೆ ಅಷ್ಟೇ ಓಪನ್ ಮಾಡಿರೋಂಥ ಈ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ. ಶರಾವತಿ ನದಿ ಮೇಲೆ ಕಟ್ಟಿರುವಂಥ ಬ್ರಿಡ್ಜ್ ಇದು. ಈಗಾಗಲೇ ಗೊತ್ತಾಗಿರ್ಬೋದು, ಮುಂಚೆ ಲಾಂಚ್ ಅಲ್ಲಿ ಹೋಗ್ತಾ ಇದ್ದು, ಇವಾಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇರೋದು ಸಿಗಂದೂರು ದೇವಸ್ಥಾನಕ್ಕೆ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಲ್ಲಿಂದ ಅನ್ಸುತ್ತೆ ಲಾಂಚ್ ಶುರುವಾಗ್ತಾ ಇದ್ದಿದ್ದು. ಅಲ್ಲಿಂದ ಆ ದಡಕ್ಕೆ ಹೋಗಬೇಕಿತ್ತು. ಇವಾಗ ನೀಟಾಗಿ ರೋಡನ್ನು ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಇವಾಗಿರೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ. ಬೆಳಗ್ಗೆ 6:30ಗೆ ಬಂದು ತಲುಪಿದ್ದೀವಿ. ಮಳೆ ಹೇಗೆ ಸುರಿತಾ ಇದೆ ಅಂದರೆ ಬರೋದು ಹೋಗೋದು ಮಾಡ್ತಾ ಇದೆ. ಈ ಮಳೆಯಲ್ಲೇ ಇವತ್ತು ದೇವರ ದರ್ಶನ, ಹಾಗೆ ಒಂದು ಒಳ್ಳೆ ಕಾರ್ಯಕ್ಕೆ ಬಂದಿದ್ದೀವಿ. ಅದು ಏನು ಅಂತ ಕೂಡ ಮತ್ತೆ ಹೇಳ್ತೀನಿ. ಇವತ್ತು ನವರಾತ್ರಿಯ 8ನೇ ದಿನ, ಸರಸ್ವತಿ ಪೂಜೆ. ಇವತ್ತಿನ ದಿನ ದರ್ಶನ ಪಡಿತಾ ಇರೋದು ನಮ್ಗಿನ್ನೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಹೀಗೆ ಹೋದ್ರೇನೆ ದೇವಸ್ಥಾನಕ್ಕೆ ಹೋಗೋ ದಾರಿ. ಈಗ ಜಸ್ಟ್ ಮಳೆ ನಿಂತಿದೆ. ಇನ್ 2 ನಿಮಿಷ ಹೊಳಪಿರುತ್ತೆ, ಇನ್ 2 ನಿಮಿಷಕ್ಕೆ ಮಳೆ ಬಂದ್ಬಿಡತ್ತೆ. ಇದೆ ಅಲ್ವಾ ಮಲೆನಾಡಿನ ವಿಶೇಷ. ಬನ್ನಿ. ಇಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನದ ಮುಂಭಾಗ. ಇಲ್ಲಿಂದಾನೇ ದೇವಸ್ಥಾನಕ್ಕೆ ಎಂಟ್ರಿ. ನವರಾತ್ರಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇವತ್ತು ಸೋಮವಾರ ಆಗಿರೋದ್ರಿಂದ ರಶ್ ಇಲ್ಲ. ಐ ಥಿಂಕ್ ಇದ್ರ ಒಳಗಡೆ ಇನ್ನೂ ಹೋದ್ಮೇಲೆ ವಿಡಿಯೋ ತೆಗಿಯೋಕ್ಕಾಗಲ್ಲ. ನಿಮ್ಮನ್ನ ದರ್ಶನ ಆದ್ಮೇಲೆ ಮತ್ತೆ ಸಿಗ್ತೀನಿ. ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸನಾತನ ಪಂಚಾಂಗ ಅಲ್ಲ? ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಧರ್ಮ ಶಿಕ್ಷಣ. ಸಂಜೆ ಸಮಯದಲ್ಲಿ ಮನೆಯಲ್ಲಿ ಮತ್ತು ತುಳಸಿ ಹತ್ತಿರ ದೀಪವನ್ನು ಏಕೆ ಹಚ್ಚಬೇಕು? ಹೌದು, ಕಾರಣ ತಿಳ್ಕೊಂಡು ಮಾಡ್ಬೇಕಲ್ಲ, ಏನೇ ಮಾಡೋದಾದ್ರೂ. ಯಾವ ಸಮಯಕ್ಕೆ ಹಚ್ಚಬೇಕು, ಅದಕ್ಕೊಂದು ಸಮಯ. ತಿಲಕ ಧರಿಸುವುದರ ಬಗ್ಗೆ ಆಚಾರಗಳು. ಯಾಕೆ ನಾವು ಹಣೆಗೆ ಕುಂಕುಮವನ್ನು ಇಡ್ತೇವೆ? ಚಮಚ ಮತ್ತು ಕೈಗಳಿಂದ ಊಟ ಮಾಡೋದರ ವ್ಯತ್ಯಾಸ ಏನು? ದೇವರ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ದೇವರ ಮುಂದೆ ಒಂದ್ 5 ನಿಮಿಷ ಕೂತು ಅವರು ಅರ್ಚನೆ ಎಲ್ಲ ಮಾಡಿದ್ರು. ನಾವು ಮಡ್ಲಕ್ಕಿ ಎಲ್ಲ ಕೊಟ್ವಿ. ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಹಾಗೆ ಅಲ್ಲಿ ದೇವ್ರಿಗಿಟ್ಟಂತ ಸೀರೆನ ಕೂಡ ನಾವು ತಗೊಳ್ಬಹುದು. 100 ರೂಪಾಯಿ ಕೊಟ್ರೆ ದೇವ್ರ ಸೀರೆನ ತಗೊಂಡ್ ಬರ್ಬೋದು. ನಾವು ಮಡ್ಲಕ್ಕಿ ಕೊಟ್ಟಿದ್ರಿಂದ ನಮಗೆ ಪ್ರಸಾದ ಸಹಿತ ಸಿಕ್ತು. ನೆಟ್ವರ್ಕ್ ಅಂತೂ ಯಾವುದು ಸಿಗೋದಿಲ್ಲ, ಜಿಯೋ ಒಂದೇ ಸಿಗೋದು ನೆಟ್ವರ್ಕು. ನೀವು ಕ್ಯಾಶ್ ಇಟ್ಕೊಂಬಂದ್ರೆ ತುಂಬಾ ಒಳ್ಳೇದು. ಇಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ನಾನಂತೂ ಮೊದಲನೇ ಸತಿ ಬರ್ತಾ ಇದ್ದೀನಿ. ನಾನ್ ಬರೋಷ್ಟರಲ್ಲಿ ಬ್ರಿಡ್ಜ್ ತಯಾರಾಗೋಗಿದೆ. ಲಾಂಚ್ ಇತ್ತು ಮುಂಚೆ. ಲಾಂಚ್ ಅಲ್ಲಿ ಬರೋ ಎಕ್ಸ್ಪೀರಿಯನ್ಸೇ ತುಂಬಾ ಚೆನ್ನಾಗಿರುತ್ತೆ. ಈಗ 5 ನಿಮಿಷಕ್ಕೆ ಬಂದ್ಬಿಡ್ಬೋದು, ಅದ್ರ ಮುಂಚೆ 1 ಗಂಟೆ ಎಲ್ಲ ವೇಟ್ ಮಾಡಿ ಬರ್ಬೇಕಾಗಿತ್ತು. ಮತ್ತೆ ಟೈಮಿಂಗ್ಸ್ ಎಲ್ಲ ಇತ್ತು, ಇಷ್ಟು ಟೈಮ್ ಒಳಗಡೆನೆ ಹೋಗ್ಬೇಕು ಬರ್ಬೇಕು ಅನ್ನೋದಿತ್ತು. ಬಟ್ ಈಗ ಹಾಗಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ರೂಮಿನ ವ್ಯವಸ್ಥೆಗಳಿದಾವೆ ಇಲ್ಲಿ, ದೇವಸ್ಥಾನದೇ ರೂಮ್ಗಳು ಕೂಡ ಇದೆ. ಹಾಗೆ ನೀವೇನಾದ್ರೂ ಬಸ್ಸಲ್ಲಿ ಬರ್ತೀರಾ ಅನ್ನೋದಾದ್ರೆ ಐರಾವತ ಇದೆ, ಕೆಂಪಸ್ ಇದೆ, ಯಾವ ಬಸ್ಸಲ್ಲಿ ಬೇಕಾದ್ರೂ ನೀವು ಬರ್ಬೋದು. ನಾನ್ ತಲುಪ್ದಾಗ 7 ಗಂಟೆ ಆಗಿತ್ತು. ರೂಮ್ ಸಿಕ್ಕಾಗ ರೂಮಲ್ಲಂತೂ ತಣ್ಣೀರ್ ಬರ್ತಾ ಇತ್ತು. ಆಚೆಗಡೆ ಮಳೆ ಬೇರೆ ಬರ್ತಾ ಇದೆ. ತಣ್ಣೀರಲ್ಲಿ ಹೇಗ್ ಸ್ನಾನ ಮಾಡಿದ್ವಿ ಗೊತ್ತಿಲ್ಲ. ದರ್ಶನಕ್ಕೆ ಹೇಗಿದ್ರು ತಲೆ ಸ್ನಾನ ಮಾಡ್ಲೇಬೇಕು ಅಂತ ಮಾಡ್ಕೊಂಡು ಹೋದ್ವಿ.
ನಾನು ಈ ವಿಷಯನ ನಿಮ್ಮೆಲ್ರಿಗೂ ಹೇಳಲೇಬೇಕು. ಒಂದು 15 ದಿನದ ಮುಂಚೆ ಇನ್ಸ್ಟಾಗ್ರಾಮ್ ಹೀಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ದೇವಿ ಫೋಟೋ ಬಂತು, ಸಿಗಂದೂರು ಚೌಡೇಶ್ವರಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ತಾಯಿ ಯಾವಾಗ ನನ್ನನ್ನ ಕರೆಸ್ಕೊಳ್ತೀಯಾ ಅವಾಗೆ ಕರೆಸ್ಕೋ ಅಂತ ಅನ್ಕೊಂಡೆ ಅಷ್ಟೇ ಮನ್ಸಲ್ಲಿ. ನನಗೆ ಹಿಂಗೊಂದ್ 10 ದಿನ ಆದ್ಮೇಲೆ ಹೀಗ್ ಹೋಗೋಣ ಪ್ರೋಗ್ರಾಮ್ ಇದೆ ಅನ್ನೋ ಸುದ್ದಿ ಬಂತು. ನಾನು ಎಷ್ಟು ಖುಷಿ ಆದೆ ಅಂತ ಹೇಳಿಕೆ ಸಾಧ್ಯ ಇಲ್ಲ. ದೇವ್ರು ಇಲ್ಲ ಅಂತ ಅನ್ಕೊಂಡ್ರೆ ಈ ರೀತಿ ಎಲ್ಲ ನಾನು ಇದೀನಿ ದೇವ್ರು ತೋರಿಸ್ತಾನೇ ಇರ್ತಾಳೆ. ನಾನಿಲ್ಲಿ ಯಾಕೆ ಬಂದಿದೀವಿ ಅನ್ನೋ ಕಾರಣನ ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದೆ. ನಾವೆಲ್ಲ ಇಲ್ಲಿ ಬಂದಿರೋದು ನವರಾತ್ರಿ ಸಮಯದಲ್ಲಿ ನೃತ್ಯಾರಾಧನೆ ಭರತನಾಟ್ಯ ಕಾರ್ಯಕ್ರಮಕ್ಕೋಸ್ಕರ ಬಂದಿದೀವಿ. ದೇವರ ಸನ್ನಿಧಿಯಲ್ಲಿ ನೃತ್ಯ ಮಾಡೋ ಭಾಗ್ಯ ನಮ್ದಾಗಿದೆ ಇವತ್ತು. ನಾವೆಲ್ಲ ಈಗ ರೆಡಿ ಆಗ್ಬೇಕು. ರೆಡಿ ಆದ್ಮೇಲೆ ನಾನು ನಿಮ್ಮನ್ನ ಸಿಗ್ತೀನಿ. ದಿಸ್ ಈಸ್ ಮೈ ಡ್ರೆಸ್. ಟು ಬಿ ಫ್ರ್ಯಾಂಕ್, ಈ ಡ್ರೆಸ್ನ ನಾನೇ ಹೊಲ್ದಿದ್ದು 10 years ಬ್ಯಾಕ್. ಏನ್ ಬಾರಿ ರಾಕೆಟ್ ಸೈನ್ಸ್ ಅಂತ ಹೊಲ್ದೆ ಬಿಡೋಣ ಅಂತ ಟ್ರೈ ಮಾಡಿ ಸ್ಟಿಚ್ ಮಾಡಿದ್ದು. ಮೇ ಬಿ ಟಾಪ್ ಪಾರ್ಟ್ ಅಂತೂ ಯಾರು ರೆಕಗ್ನೈಸ್ ಮಾಡೋಕ್ಕಾಗಲ್ಲ ನಾನು ಸ್ಟಿಚ್ ಮಾಡಿದಂತ. ಸ್ವಲ್ಪ ಬಾಟಮ್ ಅಲ್ಲಿ ಗೊತ್ತಾಗತ್ತೆ, ಬಟ್ ಅದರ್ವೈಸ್ ಇಟ್ ಈಸ್ ಮ್ಯಾನೇಜಬಲ್. ಇಟ್ಸ್ ನೈಸ್. ನೀವ್ ಹೇಳಿ ಹೇಗಿದೆ ಅಂತ. ನಾನು ಹೇಳ್ದಂಗೆ ನಾನು ರೆಡಿಯಾಗಿ ಬಂದೆ. ನೋಡಿ ಹೇಗಿದೆ ವೆದರ್ ಅಂತ. ಮಳೆನೂ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ. ಈಗ 2 ಗಂಟೆಗೆ ಪ್ರೋಗ್ರಾಮ್ ಇದೆ ದೇವಸ್ಥಾನದ ಪಕ್ಕದಲ್ಲಿರೋ ಸ್ಟೇಜ್ ಅಲ್ಲಿ. ರೆಡಿ ಆಗಿದ್ದೀವಿ ಆಕ್ಚುಲಿ. ನಿಮ್ಮೆಲ್ಲರಿಗೂ ನೆರೆದ ಎಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳು. ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೊಮ್ಮೆ ದೇವರ ದರ್ಶನದ ಭಾಗ್ಯ ನಮಗೆ. ಐ ಥಿಂಕ್ ನೀವೆಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಅನ್ಸುತ್ತೆ ಈ ಭರತನಾಟ್ಯಂ ಡ್ರೆಸ್ಸಲ್ಲಿ. ಎಸ್, ದಿಸ್ ಇಸ್ ಮೀ, ಬ್ಯೂಟಿಫುಲ್ ಮೀಸ್, ರೈಟ್? ಹೇಗಿತ್ತು ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಹೇಳ್ತೀರಾ? ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಕಾಸ್ಟ್ಯೂಮು ಖುಷಿ ಆಯ್ತಾ ನಿಮ್ಗೆಲ್ಲ? ತುಂಬಾ ಖುಷಿ ಆಯ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಶೈಲಜಾ ಮ್ಯಾಮ್. Yes. Only 4 days she practiced. Yeah, within a 4 days, all 5 items. Yes. ಊಟದ ಸಮಯ ಆಗೋಗಿತ್ತು. ನಮಗೋಸ್ಕರ ಊಟದ ವ್ಯವಸ್ಥೆನ ಮಾಡಿದ್ರು. ಈಗ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ, ಬಿಸಿಲು ಬರ್ತಾ ಇದೆ. ಬೆಳಗ್ಗೆಯಿಂದ ಹೀಗೆ ಆಟ ಆಡ್ತಾ ಇದೆ, ಬಿಸಿಲು ಮಳೆ, ಬಿಸಿಲು ಮಳೆ. I'll change my attire and come back. Yes, I'm back to my normal attire. ಇಲ್ಲಿಗೆ ನಮ್ಮ ಸಿಗಂದೂರಿನ ಪ್ರವಾಸ ಮುಗೀತು. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಒಂದು ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗಲೇಬೇಕು. ಅದರಲ್ಲೂ ಇಂಥ ಮಳೆಗಾಲದಲ್ಲಿ ಆ ಜಾಗಕ್ಕೆ ಹೋಗಲೇಬೇಕು. ಅದು ಯಾವ ಜಾಗ ಅಂತ ನಾನು ಅಲ್ಲಿ ಹೋಗಿನೇ ತೋರಿಸ್ತೀನಿ, ಬನ್ನಿ. ಎಕ್ಸೈಟೆಡ್ ಟು ಗೋ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್. ಆರ್ ಯು? Yeah, Yes? obviously. Yes. ಸೀರಿಯಸ್ಲಿ ಲಾಂಚಲ್ಲಿ ಹೋಗಿಲ್ಲ ಅಂತ ಒಂದು ಬೇಜಾರಿತ್ತು, ಬಟ್ ಅದು ಇವಾಗ ಫುಲ್ಫಿಲ್ ಆಗ್ತಾ ಇದೆ. ಸಿಗಂದೂರಿಂದ ಮುಪ್ಪಾನೆ ಲಾಂಚ್ ಅಂತ ಬರುತ್ತೆ. ಹೇಳ್ಬಿಟ್ಟೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಎನಿವೇಸ್, ಜೋಗಕ್ಕೆ ಹೋಗಬೇಕು ಅಂದರೆ ಮುಪ್ಪಾನೆ ಲಾಂಚಿಗೆ ಬಂದರೆ ಮಿನಿ ಲಾಂಚ್ ಇದು. ಈ ಲಾಂಚ್ ಅಲ್ಲಿ ಈಸಿಯಾಗೋ 24 ಕಿಲೋಮೀಟರ್ಸ್ ಆಗುತ್ತೆ ಲಾಂಚಲ್ಲಿ ಹೋಗೋದಾದರೆ.
Oh, it is so beautiful. I'll show you how is the launch. ಮುಪ್ಪಾನೆ ಲಾಂಚ್ಗೆ ಬರಲಿಕ್ಕೆ ತುಂಬ ನ್ಯಾರೋ ರೋಡು ಮತ್ತು ತುಂಬ ಕಾಡು. ಯಾರು ಹೋಗೋರು ಬರೋರು ಸಿಗೋದಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾ, ದಟ್ಸ್ ಅ ಇಂಪಾರ್ಟೆಂಟ್ ಪಾಯಿಂಟ್. Say hi, girls. ಲಾಂಚಿನ ಎಡ್ಜಲ್ಲಿ ನಿಂತ್ಕೊಂಡಿದ್ದೀನಿ. ದಿಸ್ ಇಸ್ ಸೋ ಸೋ ಬ್ಯೂಟಿಫುಲ್. ಆ ದಡದಿಂದ ಈ ದಡಕ್ಕೆ ಬರೋಕ್ಕೆ ಒಂದು 5-10 ನಿಮಿಷ ತೊಗೊಂಡ್ರು ಅಷ್ಟೇ. 5 ನಿಮಿಷ ಟು ಬಿ ಫ್ರ್ಯಾಂಕ್. ಇಲ್ಲಿಂದ 20 ಕಿಲೋಮೀಟರ್ ಇದೆ ಅಂತೆ ಜೋಗ್ ಫಾಲ್ಸ್. ನೋಡಿ ದಾರಿ ತೋರಿಸ್ತೀನಿ ಹೇಗಿದೆ ಅಂತ. ದಿಸ್ ಇಸ್ ಲೈಕ್ ದಿಸ್. ಕತ್ತಲಾಗೋಷ್ಟೊತ್ತಿಗೆ ಜೋಗ್ ಫಾಲ್ಸ್ ಹೋಗಿ ರೀಚ್ ಆಗಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಕತ್ತಲಾಗೋ ಮುಂಚೆ ಜೋಗ್ ಫಾಲ್ಸ್ ಬಂದು ಸೇರಬೇಕು ಅಂತಿತ್ತು. 6:30 ಆಗೋಗಿದೆ. ಆಲ್ಮೋಸ್ಟ್ ಕತ್ಲಾಯಿತು. ಅಯ್ಯೋ, ಎಷ್ಟು ಹಾಂಕ್ ಮಾಡ್ತಾರಪ್ಪ. ನೋಡೋಕ್ಕಾಗತ್ತಾ? ನೋಡೋಣ ಬನ್ನಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು. ರಾಜ ರಾಣಿ ರೋಲರ್ ಇಲ್ಲಿ ರಾಕೆಟ್ ಇದೆ ಆ ಕಡೆ. ಸೊ ಆ್ಯಕ್ಚುಲಿ ಜೋಗ್ ಫಾಲ್ಸ್ ನೋಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಆಗೋಷ್ಟರಲ್ಲಿ ಕತ್ತೆ ಆಗೋಯಿತು. ಬಟ್ ಎನಿವೇಸ್ ನಾವು ಬ್ಯೂಟಿನ ವಿಟ್ನೆಸ್ ಮಾಡೋಕ್ಕಾಯಿತು. ಬಟ್ ಐ ಕಾಂಟ್ ಎಕ್ಸ್ಪ್ಲೇನ್ ಯು ದಿಸ್ ಬ್ಯೂಟಿ. ನೀವು ಇಲ್ಲಿ ಬಂದೇ ನೋಡಬೇಕು. ಅದು ತುಂಬಿ ನೀರು ಹರಿಯುವಾಗ ಇದನ್ನು ಬಂದು ಕತ್ಲೆ ಆಗೋಯ್ತು. ನೋಡಿ ವಾಪಸ್ ಬರೋಷ್ಟೊತ್ತಿಗೆ ಹೇಗಿತ್ತು? ಚೆನ್ನಾಗಿತ್ತು. ಸಖತ್ತಾಗಿತ್ತು ಅಲ್ಲ? ವೆರಿ ಬ್ಯೂಟಿಫುಲ್. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು. ನೀವೆಲ್ಲ ಫಸ್ಟೇ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಚೆನ್ನಾಗಿರೋದು. ಎನಿವೇಸ್, ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. 20 ರೂಪಾಯಿ ಅಡಲ್ಟ್ಗೆ, 10 ರೂಪೀಸ್ ಫಾರ್ ಚಿಲ್ಡ್ರನ್. ವ್ಯೂ ಪಾಯಿಂಟ್, ಹಾಫ್ ಟಿಕೆಟ್. ವ್ಯೂ ಪಾಯಿಂಟ್ಗಳನ್ನು ಸುಮಾರು ಕಟ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಎಂಟ್ರೆನ್ಸ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಲ್ಲಿ ವ್ಯೂ ಪಾಯಿಂಟ್ಗಳು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ್ಯಂಡ್ ಲಾಂಚಿಗೆ ಫಾರ್ TT ದೇ ಟುಕ್ 230 ರೂಪೀಸ್. ಇಟ್ ಈಸ್ ವೆರಿ ಮಚ್ ವರ್ತ್ ಪೇಯಿಂಗ್ ಇಟ್. ಎಕ್ಸ್ಪೀರಿಯನ್ಸ್ ವಾಸ್ ಮೋರ್ ದ್ಯಾನ್ ದ್ಯಾಟ್. ಇಲ್ಲಿಗೆ ನನ್ನ ಒಂದು ದಿನದ ಪ್ರವಾಸ ಮುಗೀತು. ಯಾವುದೇ ಆಗಲಿ ಮೊದಲನೇ ಸತಿ ನೋಡಬೇಕಾದ್ರೆ ತುಂಬಾ ಸಂತೋಷ ಕೊಡುತ್ತೆ.
ಈ ದೇವಸ್ಥಾನನೂ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು, ಹಾಗೆ ಜೋಗ್ ಫಾಲ್ಸ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಬ್ಯೂಟಿಫುಲ್ ಅಂತ ಎಸ್ ಸತಿ ಹೇಳ್ಬಿಟ್ಟಿದ್ದೀನೋ. ಎನಿವೇಸ್, ನೀವೆಲ್ಲ ಏನ್ ಮಾಡ್ಬೇಕು ಹೇಳಿ? ಮೇಡಮ್ ಅವ್ರಿಗೆ ವಯಸ್ಸಿಗೆ